ಒಬ್ಳು ಮಹಾತಾಯಿ ಏನ್ ಮಾಡ್ತಾಳೆ ಅಂದ್ರೆ 4 ಮಕ್ಕಳನ್ನ ಕೊಂದಾಕ್ತಾಳೆ. ಇದಕ್ಕೆ ಕಾರಣಗಳೇನು, ಇದಕ್ಕೆ ಏನ್ ರೀಸನ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಿ. ಇದರ ಹಿಂದೆ ನಂಬೋಕೆ ಆಗದೆ ಇರುವಂತಹ ಕಾರಣಗಳು ತುಂಬಾನೇ ಇದೆ. ಇದ್ರ ಬಗ್ಗೆ ಒಂದೊಂದು ಆಗಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಕೆ ಹೆಸರು ಪೂನಮ್ ಅಂತ. ಈಕೆಗೆ ಸುಮಾರು 32 ವರ್ಷಗಳು ಆಗಿರ್ತವೆ. ಈಕೆ ಸುಮಾರು ಹರಿಯಾಣದ ಒಂದು ಸಣ್ಣ ಗ್ರಾಮದವಳು ಅಂತಾನೆ ಹೇಳಬಹುದು. ಈಕೆ ಸುಮಾರು 2023ರಿಂದ ಸಂಬಂಧಿಕರ ಒಂದು ಯಾರು ಮಕ್ಕಳು ಬರ್ತಾರೋ ಅಂತಹ ಮಕ್ಕಳನ್ನ ಗುರಿಯಾಗಿಸಿಕೊಂಡು ಸಾಯಿಸೋದಕ್ಕೆ ಮುಂದಾಗಿದ್ದಾಳೆ ಅಂತಲೇ ಹೇಳ್ಬಹುದು. ಇದು ಪ್ರತಿಯೊಬ್ಬರಿಗೂ ಕೇಳಿದ್ರೆ ಶಾಕಿಂಗ್ ವಿಚಾರಗಳು ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಭೂಮಿ ಮೇಲೆ ಎಂತಹ ಕಟುಕ ವ್ಯಕ್ತಿಗಳು, ಎಂತಹ ಕಟುಕ ಮನಸ್ಥಿತಿಗಳು ಇದ್ದಾವೆ ಅಂತ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡುತ್ತಂತ ಪ್ರಯತ್ನ ಮಾಡ್ತೀನಿ. ತನ್ನ ಮಗು ಸೇರಿದಂತೆ ಸಂಬಂಧಿಕರ ಮಕ್ಕಳನ್ನೆಲ್ಲ ಏನು ಮಾಡ್ತಾಳೆ ಅಂದರೆ ಸಾಯಿಸುವಂಥ ಒಂದು ಪ್ರಕ್ರಿಯೆ ಇದು. ಅರ್ಥ ಆಯ್ತಾ? ಏನಕ್ಕೋಸ್ಕರ ಸಾಯಿಸ್ತಾಳೆ, ವಿಚಾರಣೆ ವೇಳೆ ಏನೆಲ್ಲ ಬಾಯಿ ಬಿಡ್ತಾಳೆ, ಇದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಯಾರು ಸಹ ಸ್ಕಿಪ್ ಮಾಡಬೇಡಿ, ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ. ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋ ಮತ್ತೆ ಶುರು ಮಾಡೋಣ. ಈ ಒಂದು ಕೇಸ್ನ ಮೊದಲನೇ ಘಟನೆ ಎಲ್ಲಿ ನಡೆಯುತ್ತೆ ಅಂದರೆ ಸೂನಿ ಪಾಲ್ ಬವರ್ ಅನ್ನುವಂತಹ ಒಂದು ಸ್ಥಳದಲ್ಲಿ, ಅಂದರೆ ಸಣ್ಣ ಹಳ್ಳಿಯಲ್ಲಿ ನಡೆಯುತ್ತೆ. ಫಸ್ಟ್ ಏನ್ ಮಾಡ್ತಾಳೆ ಅಂದ್ರೆ ಇವಳ ಅತ್ತಿಗೆ ಮಗಳನ್ನ ಏನ್ ಮಾಡ್ತಾಳೆ, ನೀರಿನಲ್ಲಿ ಮುಳುಗಿಸಿ ಸಾಯಿಸ್ಬಿಡ್ತಾಳೆ. ಅರ್ಥ ಆಯ್ತಾ? ಆ ನಂತರ ಈ ಕೇಸ್ ಏನಾಗಿದೆ ಅಂದ್ರೆ ಈ ಪಾಪನ ಸಾಯಿಸಿದ ತಕ್ಷಣ, ಈಕೆಯನ್ನ ಕೊಂದಿದ ತಕ್ಷಣ ಏನ್ ಮಾಡ್ತಾಳೆ ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇನ್ನು ಉಳಿದಿರುವಂಥ ಒಂದು 3 ಮಕ್ಕಳನ್ನು ಸಹ ನೀರಿಗೆ ತಳ್ಳಿ ತೊಟ್ಟಿಯಲ್ಲಿ ಬೀಗ ಹಾಕಿ ಸಾಯಿಸ್ತಾಳೆ ಅಂತ ಹೇಳ್ಬೋದು. ಫಸ್ಟು ಇವಳ ಅತ್ತಿಗೆ ಮಗಳನ್ನು ಕೊಂದು ಸಾಯಿಸಿದಾಗ ಇದಕ್ಕೆ ರೀಸನ್ ಏನಿರಬಹುದು, ಸುಮಾರು ಇರಿಟೇಷನ್ ಏನಾಗಬಹುದು, ನನಗಿಂತ ಅಂದವಾಗಿದ್ದಾಳೆ ಅಂತ ಈ ಒಂದು ಹುಡುಗಿಯನ್ನು ಸಾಯಿಸ್ತಾಳೆ. ಈ ಒಂದು ಮಗುವನ್ನು ನೀರಿನಲ್ಲಿ ಅಜ್ಜಿ ಸಾಯಿಸ್ತಾಳೆ ಅಂತ ಹೇಳ್ಬೋದು. ಎಂತೆಂಥ ರೀಸನ್ಸ್ ಇದೆ ನಮ್ಮ ಭೂಮಿ ಮೇಲೆ ಸಾಯಿಸೋದಕ್ಕೆ. ಇದಕ್ಕೆಲ್ಲ ಪರ್ಮಿಷನ್ ಕೊಡೋದು ಯಾರು ಅಂತ ಗೊತ್ತಾಗ್ತಿಲ್ಲ. ಒಬ್ಬರನ್ನ ಸಾಯಿಸುವಂತಹ ಒಂದು ಮನಸ್ಥಿತಿಯವ್ರಿಗೆ ಹೇಗೆ ಬರುತ್ತೆ, ಕ್ರೂರ ಮನಸ್ಥಿತಿ ಅಂತ ಗೊತ್ತಾಗ್ತಿಲ್ಲ. ಇದೊಂದೇ ಕೇಸ್ ಅಲ್ಲ, ಸುಮಾರು ಕೇಸ್ಗಳಿದ್ದಾವೆ. ಸುಮಾರು ಉತ್ತರ ಭಾರತದಲ್ಲಿ ಸುಮಾರು ಕೇಸ್ಗಳು ಇದೇ ರೀತಿ ನಡೀತಾನೆ ಇದ್ದಾವೆ. ಹರಿಯಾಣ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲೂ ನಡೀತವೆ, ಕೇರಳದಲ್ಲೂ ನಡೀತವೆ, ನಮ್ಮ ಆಂಧ್ರದಲ್ಲೂ ನಡೀತವೆ. ಪ್ರತಿಯೊಂದು ಕಡೆನೂ ಇಂತಹ ಕೇಸ್ಗಳು. ಏಕೆಂದರೆ ಮಾನವರಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂದರೆ ಮನುಷ್ಯತ್ವವನ್ನು ಕಳ್ಕೊಂಡು ಮೃಗಗಳ ರೀತಿಯಲ್ಲಿ, ರಾಕ್ಷಸರ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಈ ಒಂದು ಕೇಸ್ನಲ್ಲಿ ಜಸ್ಟ್ ಇವಳಿಗಿಂತ ಬ್ಯೂಟಿ, ಅರ್ಥ ಆಯ್ತಾ, ಬ್ಯೂಟಿ ಚೆನ್ನಾಗಿದ್ದಾಳೆ ಅಂದಿದ್ದ ಸಾಯಿಸುವಂಥ ಒಂದು ಮನಸ್ಥಿತಿ ಇತ್ತೀಚಿನ ಜನ್ರೇಷನ್ಗೆ ಬಂದಿದೆ. ಹೇಗಿದೆ ನೋಡಿ ಕಾಲ. ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿ ಮತ್ತೆ ಅದರಲ್ಲಿ 3 ಮಕ್ಕಳನ್ನು ಸಹ ಕೊಂದಾಕ್ತಾಳೆ ಅಂತ ಹೇಳ್ಬೋದು. ಈ 3 ಮಕ್ಕಳನ್ನ ಒಂದೇ ಸರಿ ಟೋಟಲ್ ಆಗಿ 4 ಜನ ಮಕ್ಕಳು ಸಾಯ್ತಾರೆ. ಈ 4 ಜನ ಮಕ್ಕಳು ಸತ್ತರೆ ಏನು ಡೌಟ್ ಬರಲ್ಲ ಅನ್ನುವಂಥ ಒಂದು ಕಾರಣಗಳಿಂದ ಏನು ಮಾಡ್ತಾಳೆ ಅಂದರೆ 3 ಮಕ್ಕಳನ್ನು ಸಹ ಸಾಯಿಸ್ತಾಳೆ. ಅದು ಯಾವ್ಯಾವ ರೀತಿ ಸಾಯಿಸ್ತಾಳೆ ಅಂತ ತಿಳ್ಕೊಳ್ತಾ ಹೋಗೋಣ. ತನ್ನ ಸಹೋದರನ ಸಂಬಂಧಿಕರ ಮಗುವನ್ನು 6 ವರ್ಷದ ಮಗು ಆಗಿರ್ತಾಳೆ, ಅವಳನ್ನು ಸಹ ಒಂದು ನೀರಿನಲ್ಲಿ ಮುಳುಗಿ ಸಾಯಿಸ್ತಾಳೆ. ಇದೆಲ್ಲ ನಡೆದಿರುವಂಥದ್ದು ಸುಮಾರು ಒಂದೇ ದಿನದಲ್ಲಿ ನಡೆದಿರುವಂಥ ಒಂದು ಘಟನೆಗಳು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ಈ ಕೊಲೆಗಾರ್ತಿ ಏನಿದ್ದಾಳೋ ಇವರ ಸೋದರಳಿಯನ ಮಗಳನ್ನ ಸುಮಾರು ಈಕೆಗೆ 6 ವರ್ಷ ಆಗಿರ್ತದೆ, ಈಕೆಯನ್ನು ಸಹ ನೀರಿನಲ್ಲೇ ಮುಳುಗಿ ಸಾಯಿಸ್ತಾಳೆ. ತೊಟ್ಟಿಗೆ ಹಾಕಿ ಯಾರಿಗೂ ಡೌಟ್ ಬರಬಾರ್ದು ಅಂತ ಮುಚ್ಚಿಕ್ಕಿ ಬೀಗ ಹಾಕ್ಬಿಟ್ಟು ಹೋಗ್ತಾಳಂತೆ. ಈ ಒಂದು ಬೀಗ ಹಾಕಿರುವಂಥ ಒಂದು ಏನಕ್ಕೋಸ್ಕರ ಲಾಕ್ ಆಯಿತು ಅನ್ನೋ ಒಂದು ಪ್ರಶ್ನೆ ಕುತೂಹಲ ಪ್ರತಿಯೊಬ್ಬರಿಗೂ ಸಹ ಬರ್ತದೆ. ಈ ಒಂದು ಬೀಗ ಹಾಕಿ ನಾರ್ಮಲ್ ಸಿಚುವೇಶನ್ಗೆ ಇವಳು ಯಾವಾಗ ಬರ್ತಾಳೋ ಅಲ್ಲಿನ ವ್ಯಕ್ತಿಗಳಿಗೆ ಯಾರೂ ಸಹ ಅನುಮಾನ ಬರೋದಿಲ್ಲ. ಅರ್ಥ ಆಯ್ತಾ? ಬಾಡಿ ಸಿಕ್ತು, ತೇಲಿ ಬಂದ ಮೇಲೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಆನಂತರ ಬಾಡಿ ಸಿಕ್ಕಿದ್ಮೇಲೆ ಡೌಟ್ ಬಂದಿದೆ. ಆನಂತರ ಏನು ಮಾಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಪೊಲೀಸ್ನವ್ರಿಗೆ ಸಿಕ್ಕಾಪಟ್ಟೆ ಅನುಮಾನ ಬರ್ತದೆ ಯಾರು ಮಾಡಿರ್ಬೋದು ಅಂತ. ಸುಮಾರು ಅದೇ ದಿನ ಅಂದರೆ ಒಂದು 4-5 ದಿನದ ಆಸುಪಾಸಿನಲ್ಲಿ ಈ ಇದು CCTV ದೃಶ್ಯಗಳನ್ನು ತೆಗಿತಾರೆ. ಆನಂತರ ಆ ದೃಶ್ಯದಲ್ಲಿ ಗೊತ್ತಾಗೋದೇ ಈ ಒಂದು ದೃಶ್ಯಗಳು ಅಂತಲೇ ಹೇಳಬಹುದು. ನಂತರ ಏನು ಮಾಡ್ತಾರೆ ಅಂದರೆ ಈ ಪೊಲೀಸ್ನವರು ಈಕೆಯನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಮತ್ತೆ ಹಲವಾರು ವಿಚಾರಗಳನ್ನು ತನಿಖೆಯನ್ನು ಮಾಡೋದಕ್ಕೆ ಈಗ ಹೊರಟಿದ್ದಾರೆ. ಇದೆಲ್ಲ ಬೆಳಕಿಗೆ ಬಂದಿರೋದು ಡಿಸೆಂಬರ್ 1ನೇ ತಾರೀಕು. ಸುಮಾರು ಇವತ್ತಿಗೆ 4 ದಿನ ಆಗಿದೆ ಅಂತಲೇ ಹೇಳ್ಬೋದು. ಇದು ಇತ್ತೀಚಿನ
ಒಂದು ಟ್ರೆಂಡಿಂಗ್ ನ್ಯೂಸ್ ಆಗಿ ಬಂದಿದೆ. ಈ ನಮ್ಮ ಭಾರತ ದೇಶದಲ್ಲಿ ಅಂತಲ್ಲ, ನಮ್ಮ ಪ್ರಪಂಚದಲ್ಲಿ ಈ ಥರ ಹೀನಾಯಾನವಾದಂಥ ಒಂದು ಮನುಷ್ಯತ್ವ ಕಳ್ಕೊಂಡಿರುವಂಥ ಕೃತ್ಯಗಳು ನಡೀತಾನೆ ಇರ್ತದೆ. ದಯವಿಟ್ಟು ನೀವು ಸಹ ಮನುಷ್ಯತ್ವವನ್ನು ತಿಳ್ಕೊಳ್ಳಿ, ಅರ್ಥ ಆಯ್ತಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.